ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಸರ್ ಅಡಾಪ್ಟಬಿಲಿಟಿ ಟೆಸ್ಟ್ ಐತಲ್ಲ ಅದು ಹೇಗಿರುತ್ತೆ, ಸ್ವಲ್ಪ ಕ್ವಶನ್ಸ್ಗಳನ್ನು ಯಾವುದಾದ್ರೂ ಒಂದು ಟೆಸ್ಟ್ ಮುಖಾಂತರ ನಮ್ಗೆ ಹೇಳ್ಕೊಡ್ರಿ ಅಂತ ಭಾಳಷ್ಟು ಜನ ಮೆಸೇಜ್ ಹಾಕಿದ್ರು. ನಿನ್ನೆ ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ, ಕಾಲ್ ಮಾಡಿದ್ರಿ. ಸಾರಿ ರಿಸೀವ್ ಮಾಡೋಕ್ಕಾಗಿಲ್ಲ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತ, ಅಡಾಪ್ಟಬಿಲಿಟಿ ಟೆಸ್ಟ್ ಹೇಗಿರುತ್ತೆ ಸ್ವಲ್ಪ ಕ್ವಶನ್ಗಳನ್ನು ತಂದಿದ್ದೀನಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟು, ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಟೆಸ್ಟ್ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿ ಎಲ್ಲರಿಗೂ ಇದು ಯೂಸ್ ಆಗುತ್ತೆ, ಅಡಾಪ್ಟಬಿಲಿಟಿ ಟೆಸ್ಟ್. ಓಕೆ, ಡನ್. ಅದೇ ರೀತಿ ಎಂಡ್ವರೆಗೂ ನೋಡ್ರಿ, ಯಾರು ಇದಕ್ಕೆ ಬೇಕಾಗತ್ತಲ್ಲ ಈ ಟೆಸ್ಟ್ ಬಗ್ಗೆ ಯಾರು ಕೇಳಿದ್ರು ಅವರಿಗೆ ಶೇರ್ ಮಾಡಿರಿ. ಓಕೆ, ಡನ್. ಅಂದರೆ ಈ ಅಡಾಪ್ಟಬಿಲಿಟಿ ಟೆಸ್ಟ್ ಅಂತಂದರೆ ಏನಪ್ಪ ಅಂತಂದ್ರೆ, ನಿಮ್ಮ ಥಿಂಕಿಂಗ್, ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ, ಅದೇ ರೀತಿ ನಿಮ್ಮ ಎಬಿಲಿಟಿ ಐತೇನು, ಸೊ ಆ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ರೈಸ್ ಮಾಡಿರ್ತಾರೆ. ಓಕೆ, ಯಾವ ರೀತಿ ಬರ್ತಾವಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಡನ್. ಓಕೆ, ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಓಕೆ, ಏನದು, ಯು ಆರ್ ಅಫೇರ್ಡ್ ಟು ಗೋ ಡೀಪ್ ಇನ್ ಟು ದ ವಾಟರ್ ಡ್ಯೂ ಟು ಆ್ಯನ್ ಆಕ್ಸಿಡೆಂಟ್. ಅಂದ್ರೆ ಒಂದು ಆಕ್ಸಿಡೆಂಟ್ ಆದ ಮುಖಾಂತರ ನೀವು ನೀರಿನ ಆಳಕ್ಕೆ ಹೋಗ್ತೀರಿ. ದ್ಯಾಟ್ ಹ್ಯಾಪನ್ಡ್ ಇನ್ ಯುವರ್ ಚೈಲ್ಡ್ಹುಡ್, ನೀವು ಚಿಕ್ಕವರಿದ್ದಾಗಿದ್ದು ಆಗಿರುತ್ತೆ. ಬಟ್ ಯುವರ್ ಬೆಸ್ಟ್ ಫ್ರೆಂಡ್ ರಿಪೀಟೆಡ್ಲಿ ಆಸ್ಕ್ಡ್ ಯು ಟು ಲರ್ನ್ ಟು ಸ್ವಿಮ್. ಅಂದ್ರೆ ನೀವು ಚಿಕ್ಕ ವಯಸ್ಸಿನಿದ್ದಾಗ ಏನೋ ಒಂದು ಆಕ್ಸಿಡೆಂಟ್ಲಿ ನೀವು ನೀರಿಗೆ ಮುಳುಗಿ ಹೋಗಿರ್ತೀರಿ. ಆವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಏನು ಹೇಳ್ತಿರ್ತಾರೆ, ಆದಷ್ಟು ಬೇಗ ನೀ ಕಲಿಯಪ್ಪ, ಈಜಲು ಕಲಿ ಅಂತ ಹೇಳ್ತಿರ್ತಾರೆ. ಆವಾಗ ನೀವು ಯಾವ ರೀತಿ ಅದನ್ನು ಆನ್ಸರನ್ನು ಮಾಡ್ತೀರಿ ಅಂತ ಕೇಳಿ. ಯು ವಿಲ್ ಟ್ರೈ ಟು ಲರ್ನ್ ಸ್ವಿಮ್ಮಿಂಗ್ ಹಾಫ್ ಹಾರ್ಟೆಡ್ ಅಂದ್ರೆ ನನಗೆ ಆ ಕಡೆ ಈ ಕಡೆ ಇಂಟ್ರೆಸ್ಟ್ ಇರೋಂಗಿಲ್ಲ. ಹಾಫ್ ಹಾರ್ಟೆಡ್ ಅಂತಂದ್ರೆ ನಾ ಕಲೀಲೋ ಬಿಟ್ಟು ಬೇಸಲೇ ಮಾಡೋಂಗೆ ಅಂತ ಒಂದು ಆಪ್ಷನ್. ಯು ವಿಲ್ ಟ್ರೈ ಟು ಲರ್ನ್ ಟು ಸ್ವಿಮ್ ವಿತ್ ಫುಲ್ ಡೆಡಿಕೇಶನ್, ನಾ ಫುಲ್ ಇಂಟ್ರೆಸ್ಟ್ ಕೊಟ್ಟು ನಾ ಅದನ್ನು ಮಾಡ್ತೀನಿ, ನಮ್ಮ ಬೆಸ್ಟ್ ಫ್ರೆಂಡ್ ಹೇಳ್ಯಾನಪ್ಪ ನಮ್ಗೆ ಯೂಸ್ ಆಗ್ಲತ್ತೆ ಅಂತ ಹೇಳ್ಯಾನ ಅಂತ ಮಾಡ್ತಿರೋ. ಯು ವಾಂಟ್ ಟು ಲರ್ನ್ ಟು ಸ್ವಿಮ್, ಬಿಡಪ್ಪ ಹೇಳಂತೆ ಕಲೀನು ಅಂತೇಳಿ ಹಿಂಗೆ ಮಾಡ್ತಿರೋ. ಏನು ಮಾಡ್ತೀರಿ, ಡೆಡಿಕೇಶನ್ ಕೊಡ್ತೀರಿ. ಯಾಕಂತಂದ್ರೆ ಆ ಸ್ವಿಮ್ಮಿಂಗ್ ನನಗೆ ಅವಶ್ಯಕತೆ ಐತಿ, ಅದು ಬಂದಿಲ್ಲ ಅಂದ್ರೆ ನಾನು ನೀರಿನೊಳಗೆ ಮುಳುಗಿದ್ರೆ ವಾಪಸ್ ಬರೋಕ್ಕಾಗೋದಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ನೋಡಿರಿ, ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಹೇಳ್ಕೊಡತ್ತೆ. ಓಕೆ, ಕ್ವಶನ್ಸ್ ಮಾತ್ರ ಇಂಗ್ಲೀಷ್ನಲ್ಲಿ ಇರ್ತಾವೆ. ಡನ್, ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನನ್ನು ನೋಡ್ತಾ ಹೋಗೋಣ. ಕನ್ನಡದಲ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡತ್ತೀನಿ. ಓಕೆ, ಡನ್. ಯು ಆರ್ ಆ್ಯನ್ ಇಂಟ್ರೋವರ್ಟೆಡ್ ಪರ್ಸನ್ who is happy to live on his own and you got a job in prestigious hotel. ಓಕೆ, ಪ್ರೆಸ್ಟಿಜಿಯಸ್ ಹೋಟೆಲ್ ಅಂದ್ರೆ ನೀವು ಒಂದು ಒಬ್ಬ ವ್ಯಕ್ತಿ ಆಗಿರ್ತೀರಿ. ನಿಮಗೇನಾಗಿರುತ್ತೆ, ನಾವು ಖುಷಿಯಿಂದ ಬಾಳ್ಬೇಕಂತೇಳಿ ನಿಮಗೇನಾಗುತ್ತೆ, ಒಂದು ಜಾಬನ್ನು ಹುಡುಕ್ತಿರ್ತೀರಿ. ಆವಾಗ ಒಂದು ದೊಡ್ಡ ಹೋಟೆಲ್ನಲ್ಲಿ ಸಿಗುತ್ತೆ. Hotel chain where you have to explore new places and interacted with strangers. Then how much difficult for you to change yourself according to this current job. ಅಂದರೆ ನೀವೊಬ್ಬರು ವ್ಯಕ್ತಿ ಆಗಿರ್ತೀರಿ, ನಿಮಗೆ ಹ್ಯಾಪಿ ಒಂದು ಕುಟುಂಬದ ಒಂದು ಬಾಳಿಕೆ ಬೇಕಾಗಿರುತ್ತೆ. ಆವಾಗ ಒಂದು ದೊಡ್ಡ ಹೋಟೆಲ್ನಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಅಲ್ಲಿ ಕೆಲವೊಂದು ನ್ಯೂ ಪ್ಲೇಸಸ್ ಆಗಲಿ, ಆಮೇಲೆ ಅಲ್ಲಿ ಇಂಟ್ರ್ಯಾಕ್ಟೆಡ್ ವಿತ್ ಸ್ಟ್ರೇಂಜರ್ಸ್, ಅಲ್ಲಿ ಜನರ ಜೊತೆ ನಿಮ್ಗೆ ಕನ್ವರ್ಜೇಷನ್ ಆಗಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆವಾಗ ಈ ಸದ್ಯದ ಜಾಬಲ್ಲಿ ನೀವು ಯಾವ ರೀತಿ ನಿಮ್ಮಷ್ಟಕ್ಕೆ ನೀವು ಚೇಂಜ್ ಮಾಡ್ಕೊತೀರಿ ಅಂತ ಅವರು ಕೇಳಿದ್ದ ಪ್ರಶ್ನೆ. ಓಕೆ, ನಾಟ್ ಎಟ್ ಆಲ್, ನಾ ಮಾಡ್ಕೋದಿಲ್ಲ, ಒಂದೇ ಆಪ್ಷನ್ ಇದು. ನಾಟ್ ಎಟ್ ಆಲ್, ನಾ ಯಾಕೆ ಮಾಡ್ಕೋಬೇಕು, ಅದೊಂದು. ಲಿಟಲ್ ಬಿಟ್ ಡಿಫಿಕಲ್ಟ್, ಸ್ವಲ್ಪ ನಮ್ಗೆ ಡಿಫಿಕಲ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್, ಭಾಳಷ್ಟು ಡಿಫಿಕಲ್ಟ್ ಆಗುತ್ತೆ. ಒಂದು ಯಾಕೆ ನಾವು ಚೇಂಜ್ ಆಗ್ಬೇಕು ಹೇಳ್ರಿ, ನಾವು ಇದ್ದಂಗೆ ನಾವು ಎಲ್ಲೇ ಹೋದ್ರೂ ಅಲ್ಲಿಯೇ ತಕ್ಕಂಗೆ ನೀವು ಪ್ರತಿ ಊರಿಗೆ ಹೋದಂಗೆ ಅದು ಊಸರ ಒಳ್ಳಿ ತಕ್ಕ ಅಂತಾರಲ್ಲ, ಆ ರೀತಿ ಚೇಂಜ್ ಆಗಂಗಿಲ್ಲ. ನೀವು ಯಾವ ರೀತಿ ಇರ್ತೀರೋ ಅಲ್ಲಿ ಅದೇ ರೀತಿ ಇದ್ದು ನೀವು ಕಲಿತಾ ಹೋಗ್ಬೇಕು. ಅಂದ್ರೆ ನಾಟ್ ಎಟ್ ಆಲ್, ನಾ ಯಾವುದೇ ರೀತಿ ಚೇಂಜ್ ಆಗಂಗಿಲ್ಲ, ನನ್ನಷ್ಟಕ್ಕೆ ನಾನಿದ್ದು ಕಲ್ಕೊಂಡು ಆ ಪ್ಯಾಟರ್ನಲ್ಲಿ ನಾನು ಬದುಕ್ತೀನಿ ಅಂತಂದಂಗೆ. ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್.
ನೋಡಿರಿ ಎಲ್ಲ ನಿಮಗೆ ಕರೆಕ್ಟ್ ಅನ್ನಿಸ್ತಿರ್ತಾವೆ, ಆದ್ರೆ ಥಿಂಕ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ಥರ್ಡ್ ಕ್ವಶನನ್ನು ನೋಡ್ರಿ. ಯು ಆರ್ ಅ ರೈಟ್ ಹ್ಯಾಂಡೆಡ್ ಪರ್ಸನ್ ಆ್ಯಂಡ್ ಡ್ಯೂರಿಂಗ್ ಎ ಆಕ್ಸಿಡೆಂಟ್ ಯು ರೈಟ್ ಹ್ಯಾಂಡ್ ಗಾಟ್ ಫ್ರ್ಯಾಕ್ಚರ್. ನೀವು ಬಲಗೈಯನ್ನು ಯೂಸ್ ಮಾಡುವಂಥ ಪರ್ಸನ್, ಅಂದ್ರೆ ಈ ಕೆಲವರು ಲೆಫ್ಟ್ ಹ್ಯಾಂಡ್ಲಿ ಬರೀತಿರ್ತಾರಲ್ಲ, ಹಂಗೆ ನೀವು ರೈಟ್ ಹ್ಯಾಂಡೆಡ್ ಪರ್ಸನ್, ಬಲಗೈಯನ್ನು ಯೂಸ್ ಮಾಡುವಂಥ, ಬಲಗೈಯಿಂದ ಬರೆಯುವಂಥ ಪರ್ಸನ್. ಏನೋ ಒಂದು ಆಕ್ಸಿಡೆಂಟ್ ಆಗಿ ಅದು ಫ್ರ್ಯಾಕ್ಚರ್ ಆಗುತ್ತೆ ರೈಟ್ ಹ್ಯಾಂಡ್. ನೌ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ ಇನ್ ಡೂಯಿಂಗ್ ಅ ಡೈಲಿ ಟಾಸ್ಕ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. ಅಂದ್ರೆ ಅದು ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಲಗೈ ಫ್ರ್ಯಾಕ್ಚರ್ ಆದಮೇಲೆ ಡೈಲಿ ನಿಮ್ಮ ದೈನಂದಿನ ಕೆಲಸಗಳನ್ನು ಎಡಗೈಯಿಂದ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆವಾಗ ನೀವು ಏನು ಮಾಡ್ತೀರಿ? ಒಂದೇದು, ಯು ವಿಲ್ ಟೇಕ್ ಹೆಲ್ಪ್ ಫ್ರಮ್ ಯುವರ್ ಪೇರೆಂಟ್ಸ್ ಇನ್ ಡೂಯಿಂಗ್ ಅ ಡೈಲಿ ಟಾಸ್ಕ್. ಅಂದರೆ ನಾನು ದಿನನಿತ್ಯದ ಕೆಲಸಕ್ಕೆ ನಾನು ಪೇರೆಂಟ್ಸ್ ಹೆಲ್ಪ್ ತೊಗೊತೀರಿ. ಎಷ್ಟು ದಿನ ತೊಗೊಳ್ಳೋದು? ಇಲ್ಲ. ಯು ವಿಲ್ ಟೇಕ್ ಹೆಲ್ಪ್ ಫ್ರಮ್ ಯುವರ್ ಬ್ರದರ್ ಇನ್ ಡೂಯಿಂಗ್ ಡೈಲಿ. ನಿಮ್ಮ ಅಣ್ಣ ತಮ್ಮನ ಜೊತೆಗೆ ಹೆಲ್ಪ್ ತೊಗೊತೀರಿ, ಅವರು ಕೆಲಸ ಇರ್ತಾರೆ, ಹೋಗ್ಬಿಡ್ತಾರೆ, ಹೌದಿಲ್ಲ? ಎಷ್ಟು ದಿನ ಆಗುತ್ತೆ? ಥರ್ಡ್ ಒನ್ನು, ಯು ವಿಲ್ ಟ್ರೈ ಟು ಡೂ ಡೈಲಿ ಟಾಸ್ಕ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. ಇದು ನೋಡಿರಿ, ಅಂದರೆ ಏನು ಹೇಳ್ರಿ, ನಾ ಯಾರ್ದು ಹೆಲ್ಪ್ ತೊಗೊಂಗಿಲ್ಲ, ನನ್ನಷ್ಟಕ್ಕೆ ನಾನು ಲೆಫ್ಟ್ ಹ್ಯಾಂಡಿನ ಕೆಲಸ ಮಾಡ್ಲಿಕ್ಕೆ ನಾನು ಕಲಿತಾ ಹೋಗ್ತೀನಿ. ಆಪ್ಷನ್ ನಂಬರ್ ಸಿ ಇಸ್ ಕರೆಕ್ಟ್. ಯಾರ್ದು ಹೆಲ್ಪ್ ತೊಗೋತೀರಿ? ಎಷ್ಟು ದಿನ ತೊಗೊತೀರಿ? ಹೌದಿಲ್ಲ? ಎಸ್. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಫೋರ್ತ್ ಕ್ವಶನನ್ನು ನೋಡಿ. ಯುವರ್ ಟೈಪಿಂಗ್ ಸ್ಪೀಡ್ ಆನ್ ದ ಡೆಸ್ಕ್ಟಾಪ್ ಈಸ್ ಪ್ಯಾಥೆಟಿಕ್. ಅಂತಂದ್ರೆ ಸ್ಲೋ. ಡೆಸ್ಕ್ಟಾಪ್ ಅಂದ್ರೆ ಗೊತ್ತಲ್ಲ, ಕಂಪ್ಯೂಟರಲ್ಲಿ ನಿಮ್ಮ ಟೈಪಿಂಗ್ ಸ್ಪೀಡ್ ಭಾಳಷ್ಟು ಸ್ಲೋ ಅದ. ವಿಚ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ಯುವರ್ ಸ್ಲೋ ಗ್ರೋತ್. ಅಂದ್ರೆ ಇದು ನಿಮಗೆ ಎದಕ್ಕೆ ಕಾರಣ ಆಗತ್ತೆ? ನಿಮ್ಮ ಬೆಳವಣಿಗೆಗೆ ಇದು ನಿಮಗೆ ಕಾರಣ ಆಗೈತಿ ಅಂತ. ಇನ್ ಯುವರ್ ಪ್ರೀವಿಯಸ್ ಜಾಬ್, ನಿಮ್ಮ ನೋಡಿರಿ, ನಿಮ್ದು ಕಂಪ್ಯೂಟರ್ ಟೈಪಿಂಗ್ ಸ್ಕಿಲ್ ಐತಲ್ಲ, ನಿಮಗೆ ಸ್ಲೋ ಐತಿ. ಇದು ಎದಕ್ಕೆ ಕಾರಣ ಆಗೈತೆ ಅಂದ್ರೆ ನಿಮ್ಮ ಹಿಂದಿನ ಜಾಬ್ ಏನಿತ್ತಲ್ಲ ಅದು ಬೆಳವಣಿಗೆಗೆ ಕಾರಣ ಆಗೈತಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಏನು ಮಾಡ್ತೀರಿ? ಯು ವಿಲ್ ಟ್ರೈ ಟು ಇಂಪ್ರೂವ್ ಯುವರ್ ಟೈಪಿಂಗ್ ಸ್ಪೀಡ್ ಹಾಫ್ ಹಾರ್ಟೆಡ್ ಅಂದರೆ ಗೊತ್ತಲ್ಲ, ಇಂಟ್ರೆಸ್ಟು ಇರೋಂಗಿಲ್ಲ, ಈ ಕಡೆ ಇದ್ದು ಇಲ್ದಂಗೆ, ಮಾಡಲು ಬೇಡ ಅಂದಂಗೆ ಅದು. ಓಕೆ, ದೆನ್ ಯು ವಿಲ್ ಫುಲ್ಲಿ ಫೋಕಸ್ಡ್ ಟು ಇಂಪ್ರೂವ್ ಯುವರ್ ಟೈಪಿಂಗ್ ಸ್ಪೀಡ್. ಎಸ್, ಇದು ಆನ್ಸರ್ ನೋಡ್ರಿ. ಅಂದ್ರೆ ನಾ ಅದರಿಂದನೇ ನಾ ಸೋಲಾತೀನಿ ಅಂತಂದ್ರೆ ಅದನ್ನು ಇಂಪ್ರೂವ್ ಮಾಡಿಕೊಂಡು ಏನು ಮಾಡ್ಕೋಬೇಕು? ನನ್ನ ಜಾಬನ್ನು, ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಯು ಡೂ ನಥಿಂಗ್, ಅಲ್ಲೇನು ನಥಿಂಗ್ ಮಾಡಲಿಕ್ಕೆ ಮತ್ತು ಅದಕ್ಕಿಂತ ಕೆಳಗೆ ರಿಸೈನ್ ಮಾಡಿ ಬರ್ಬೇಕಾಗುತ್ತೆ ಕೆಲವೊಂದು ಸಲ. ಓಕೆ, ದೆನ್ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಯು ಆರ್ ಅನ್ಎಂಪ್ಲಾಯ್ಡ್ ಫಾರ್ ಅ ಲಾಂಗ್ ಟೈಮ್. ನಿನಗೆ ಜಾಬ್ ಇರಲ್ದ ಭಾಳಷ್ಟು ದಿನಗಳಿಂದ ಅದಿ. ನೌ ಗಾಟ್ ಅ ಜಾಬ್ ಆಫರ್ ಇನ್ ನರ್ಸರಿ ಸ್ಕೂಲ್. ಭಾಳಷ್ಟು ಜನ ನೀನು ನಿರುದ್ಯೋಗದಿಂದ ಅದಿ, ಆದ್ರೆ ಒಂದು ಈಗ ಏನಾಗೈತಿ, ನರ್ಸರಿ ಸ್ಕೂಲ್ ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, LKG, ಆ ಹುಡುಗರಿಂದ ನಿನಗೆ ಆಫರ್ ಬಂದ ಜಾಬ್. ಬಟ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ಚಿಲ್ಡ್ರನ್ಸ್. ಆದ್ರೆ ನಿಂಗೆ ಹುಡುಗರ ಜೊತೆ ಅವ್ರನ್ನ ಸಂಭಾಳಿಸೋದು, ಕಂಫರ್ಟೇಬಲ್ ಆಗಿ ನೋಡ್ಕೊಳ್ಳೋದು ಆಗೋದಿಲ್ಲ. ಅವಾಗೇನು ಮಾಡ್ತಿ? ಯು ವಿಲ್ ಡಿಕ್ಲೈನ್ ದಿಸ್ ಜಾಬ್ ಆಫರ್. ಅಂದ್ರೆ ನೀ ಇದನ್ನು ಜಾಬ್ ಬಿಡಬೇಕಾಗತ್ತೆ. ಯು ವಿಲ್ ಎಕ್ಸೆಪ್ಟ್ ಇಟ್ ಓನ್ಲಿ ಫಾರ್ ದ ಶಾರ್ಟ್ ಟರ್ಮ್. ಅಂದ್ರೆ ಸ್ವಲ್ಪ ದಿನಗಳವರೆಗೆ ಮಾಡೋಣ ಅಂತೇಳಿ ಹೋಗಿ ಜಾಯ್ನ್ ಆಗ್ತೀರಿ. ಯು ವಿಲ್ ಎಕ್ಸೆಪ್ಟ್ ಇಟ್ ಆ್ಯಂಡ್ ಟ್ರೈ ಟು ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್ ವಿತ್ ಚಿಲ್ಡ್ರನ್ಸ್. ಎಸ್, ನನಗೆ ಭಾಳಷ್ಟು ದಿನ ಆದಮೇಲೆ ಜಾಬ್ ಸಿಕ್ಕಿಲ್ಲ ಅಂತಂದ್ರೆ, ಈಗ ಯಾವುದೋ ಒಂದು ಸಿಕ್ಕತ್ತಂದ್ರೆ ಅದನ್ನ ಕಂಫರ್ಟೇಬಲ್ ಆಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಂದರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನಂಗೆ ಕಂಫರ್ಟೇಬಲ್ ಆಗೋದಿಲ್ಲ, ಬಿಡ್ತೀನಿ, ನಂಗೆ ಬ್ಯಾಡ್ ಇದು. ಆಮೇಲೆ ಇಲ್ಲಪ್ಪ, ನಾ ಒಂದು ಸ್ವಲ್ಪ ದಿನ ಮಾಡೋಣ, ಅಷ್ಟರೊಳಗೆ ಮತ್ತೆ ಬೇರೆ ಸಿಕ್ಕರೆ ಹೋಗ್ತೀನಿ, ಇಲ್ಲ. ಓಕೆ, ಡನ್. ನೆಕ್ಸ್ಟ್ ಸಿಕ್ಸ್ತ್ ಒನ್. ಯುವರ್ ಕಂಪ್ನಿ ಈಸ್ ಆಫರಿಂಗ್ ಅ ಕಾಂಬಿನೇಷನ್ ಆಫ್ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಫ್ರಮ್ ದ ಆಫೀಸ್. ಅಂದ್ರೆ ಒಂದು ಆಫೀಸ್ ನಿನಗೆ ನಿನಗೆ ಚಾನ್ಸ್ ಕೊಡತ್ತೈತೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಕೆಲಸ, ಮತ್ತು ವರ್ಕ್ ಫ್ರಮ್ ಆಫೀಸ್ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು. ಹಾವೆವರ್ ನೋಡಿರಿ, ವರ್ಕ್ ಫ್ರಮ್ ಹೋಮ್ ಐತಿ, ಅದು ಐತಿ, ಎರಡು ಆಪ್ಷನ್ ಐತಿ. ಹಾವೆವರ್ ಪೀಪಲ್ ವರ್ಕಿಂಗ್ ಫ್ರಮ್ ಹೋಮ್ ಆರ್ ಮ್ಯಾಂಡೇಟೆಡ್ ಟು ಸೆಂಡ್ ಆ್ಯನ್ ಇಮೇಲ್ ಫಾರ್ ದೇರ್ ವರ್ಕ್ ಡನ್ ಬೈ ಎಂಡ್ ಆಫ್ ದ ಡೇ.
ಅಂದ್ರೆ ವರ್ಕ್ ಫ್ರಮ್ ಹೋಮ್ ಏನು ಕೆಲಸ ಮಾಡ್ತಾರಲ್ಲ ಅವರು ಲಾಸ್ಟ್ ನಿಂಗೆ ಟೈಮ್ ಆಫ್ ಲಾಗೌಟ್ ಆಗೋಕ್ಕಿಂತ ಮುಂಚೆ ಅಂದರೆ ಇವತ್ತು 6 ಗಂಟೆಗೆ ನಾನು ಲಾಗೌಟ್ ಆಗ್ಬೇಕು, ನನ್ನ ಕೆಲಸ ಮುಗೀತೈತಿ, ಆವಾಗ ನಿಂದು ವರ್ಕ್ ಡನ್ ಎಷ್ಟಾಗೈತಲ್ಲ ಒಂದು ಡೇಲಿ ಅದನ್ನು ಮೇಲ್ ಮುಖಾಂತರ ತಿಳಿಸ್ಬೇಕು. ಹಾಗಾದ್ರೆ ನೀ ಯಾವ ಚಾಯ್ಸ್ ಮಾಡ್ತೀವಿ ಅಂತ ಕೇಳ್ಯಾರ ಅವರು. ಹಾಂ, ವರ್ಕ್ ಫ್ರಮ್ ಆಫೀಸ್, ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಬೋತ್ ಆಫೀಸ್ ಅಂದ್ರೆ ಯಾವ ಸೆಲೆಕ್ಟ್ ಮಾಡ್ತೀವಿ ಅಂತ ಅವ್ರು ಕೇಳತ್ತಾರೆ. ಯಾವ ಸೆಲೆಕ್ಟ್ ಮಾಡ್ತೀರಿ? ವರ್ಕ್ ಫ್ರಮ್ ಹೋಮ್. ಯಾಕೆ ಹೇಳ್ರಿ? ಮನೆಯಲ್ಲಿ ಕುಂತು ಈ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿ ಲಾಗಿನ್ ಆಗೋದು ನನ್ನ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸನೂ ಮಾಡ್ಬೋದು. ಆಮೇಲೆ ಅಲ್ಲಿ ಹೋಗುವಂಥ ಡಿಸ್ಟೆನ್ಸು ಅಥವಾ ಅಲ್ಲಿ ಹೋಗಿ ಬೆಳಗ್ಗೆ ಹೋಗಬೇಕು ಅಥವಾ ಬೇರೆ ಊರಲ್ಲಿ ಹೋಗಿ ಸ್ಟೇ ಮಾಡಬೇಕು ಅಥವಾ ಅಲ್ಲಿದು ಫುಡ್ಡು ಹೌದಲ್ಲ, ಅದೆಲ್ಲ ಥಿಂಕ್ ಮಾಡಬೇಕು. ಮನೆಯಲ್ಲಿ ಇಟ್ಕೊಂಡ್ರೆ ಮನೆ ಊಟ ಆಗುತ್ತೆ, ವರ್ಕ್ ಫ್ರಮ್ ಹೋಮ್ ಕೆಲಸನೂ ಆಗುತ್ತೆ, ಮನೆ ಕೆಲಸನೂ ಆಗುತ್ತೆ. ಸಾಯಂಕಾಲ 6 ಗಂಟೆ ನಂತರ ಫ್ರೀ ಇರ್ತಾರೆ, ಅಲ್ಲಿದಲ್ಲಿ ಮನೆಯಿಂದ ಅಲ್ಲಿದಲ್ಲೇ ಮತ್ತೆ ಬೇರೆ ಕೆಲಸ ಆಗ್ತವೆ. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವರ್ಕ್ ಫ್ರಮ್ ಹೋಮ್ ಈಸ್ ಬೆಟರ್. ದೆನ್ 7th one, ಯು ಹ್ಯಾವ್ ರೀಸೆಂಟ್ಲಿ ಅಕ್ಯೂರ್ಡ್ ಅ ಹ್ಯೂಜ್ ಲಾಸ್. ಅಂದ್ರೆ ಒಂದು ಇನ್ವೆಸ್ಟಿಂಗ್ ಮಾರ್ಕೆಟ್ ಅಂದ್ರೆ ಒಂದು ಮಾರ್ಕೆಟ್ ಇದು ಇರ್ತಲ್ಲ, ಯಾವುದಪ್ಪ, ಈ ಶೇರ್ ಮಾರ್ಕೆಟಲ್ಲಿ. ಹಾಂ, ಅಲ್ಲಿ ಏನು ಮಾಡಿರ್ತಾರೆ, ಭಾಳಷ್ಟು ನೀವು ಲಾಸ್ ಮಾಡ್ಕೊಂತೀರಿ. ಯಾವಾಗ? ಈ ರೀಸೆಂಟಾಗಿ. ಹೌ ವಿಲ್ ಯು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್? ಅಂದರೆ ನಾನು ಶೇರ್ ಮಾರ್ಕೆಟಲ್ಲಿ ಏನೋ ದುಡ್ಡು ಜಾಸ್ತಿ ಬರುತ್ತೆ ಹಾಕಿ ಕಳ್ಕೊಂಡೀನಿ, ಆದ್ರೆ ಈಗ ನನ್ನ ಜೀವನ ಶೈಲಿಯನ್ನು ಯಾವ ರೀತಿ ನಾನು ಚೇಂಜ್ ಮಾಡ್ಕೋತೀಯಾ ಅಂತ ಕೇಳ. ಇನ್ವೆಸ್ಟ್ ಅಗೇನ್ ಟು ಗೆಟ್ ಅ ಬೆಟರ್ ರಿಟರ್ನ್ ದಿಸ್ ಟೈಮ್. ಅಂದ್ರೆ ಮತ್ತೊಮ್ಮೆ ಇನ್ವೆಸ್ಟ್ ಮಾಡಿಕೊಂಡು ವಾಪಸ್ 2 ಕೂಡಿ ತೆಗಿನೋ ಅಂತೇಳಿ ಇನ್ವೆಸ್ಟ್ ಮಾಡ್ತೀರಿ, ಅಲ್ಲಂತೂ ಹಂಗೆ ಹಾಕಿದ್ರೆ ತಟ್ಟಕೊಂಡು ಹೋಗ್ಬಿಡ್ತೀರಿ, ಮುಗಿದೋಯ್ತು. ನೆಕ್ಸ್ಟು ಸ್ಪೆಂಡ್ ಲೆಸ್ ಆ್ಯಂಡ್ ಸೇವ್ ಮೋರ್. ಅಂದರೆ ಕಡಿಮೆ ಖರ್ಚು ಮಾಡೋದು, ಉಳಿತಾಯವನ್ನು ಜಾಸ್ತಿ ಮಾಡೋದು. ಆಮೇಲೆ ಟೇಕ್ ಲೋನ್ ಟು ಮೀಟ್ ಯುವರ್ ಸ್ಟೈಲ್. ಲೋನ್ ತೊಗೊಂಡು ನೀವು ಮತ್ತು ಲೈಫ್ ಸ್ಟೈಲ್ ಹಂಗೆ ಮಜಾ ಮಾಡಿ ಹಿಂಗೆ ಮಾಡಿ ನೋವೇ. ನೀವೇನು ಮಾಡ್ಬೇಕು ಹೇಳ್ರಿ? ಆವಾಗ ಭಾಳಷ್ಟು ಲಾಸ್ ಮಾಡ್ಕೊಂಡಂತಂದ್ರೆ ನೀವು ಖರ್ಚನ್ನು ಕಡಿಮೆ ಮಾಡ್ಕೊಂಡು ಉಳಿತಾಯವನ್ನು ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ನೋಡಿರಿ, ಇದು ನಾರ್ಮಲ್ ಥಿಂಕಿಂಗ್, ಯಾರು ಬೇಕಾದರೂ ವಿಚಾರ, ನಿಮ್ಮ ವಿಚಾರ ಶೈಲಿ ಯಾವ ರೀತಿ ಅದ ಅಂತೇಳಿ ಕೇಳಿರ್ತಾರೆ ಅಷ್ಟೆ. ಓಕೆ, KS ಅಲ್ಲೂ ಒಂದು ಕ್ವಶನ್ ಬಂದಿರುತ್ತೆ. ಓಕೆ, ಡನ್. ಯುವರ್ ಫ್ಲ್ಯಾಟ್ ಓನರ್ ಹ್ಯಾಸ್ ಇನ್ಕ್ರೀಸ್ ದ ರೆಂಟ್ ಆಫ್ ಯುವರ್ ಫ್ಲ್ಯಾಟ್ ಆಫ್ಟರ್ ಅ ಇಯರ್ ಆಫ್ ಯುವರ್ ಸ್ಟೇಯಿಂಗ್ ದೇರ್ ಅಂತಂದು, ನೀನು 1 ವರ್ಷದ ತನಕ ಒಂದು ಫ್ಲ್ಯಾಟಲ್ಲಿ ರೆಂಟಾಗಿ ಬಾಡಿಗೆಯಲ್ಲಿದ್ರಿ, ನಿಮ್ಮ ಫ್ಲ್ಯಾಟ್ ಓನರ್ 1 ವರ್ಷ ಆದಮೇಲೆ ಸ್ವಲ್ಪ ಹೆಚ್ಚು ಮಾಡ್ತಾನೆ ಬಾಡಿಗೆ. ವಾಟ್ ವಿಲ್ ಯು ಡೂ? ಆವಾಗ ನೀ ಏನು ಮಾಡ್ತೀವಿ? ತೊಗೊಂಡು ಹೋಗಪ್ಪ, ಎಷ್ಟು ಹೆಚ್ಚು ಮಾಡಿದ್ರೆ ತೊಗೊಂಡು ಹೋಗುತ್ತೀರ? ನೋ. ಲುಕ್ ಫಾರ್ ದ ರೂಮೇಟ್ ಟು ಶೇರ್ ದ ಹೈಕ್ಡ್ ರೆಂಟ್. ಅಂದ್ರೆ ಯಾರಾದರೂ ಇನ್ನೊಬ್ರು ಜೊತೆಗಾರ ರೂಮೆಂಟನ್ನು ಹುಡ್ಕೊಂಡು ಶೇರ್ ಮಾಡ್ಕೊತೀವಿ. ಕೀಪ್ ಸ್ಟೇಯಿಂಗ್ ದೇರ್ ಆ್ಯಂಡ್ ಪೇ ದ ಹೈಕ್ಡ್ ರೆಂಟ್. ಅಂದ್ರೆ ಅವು ಎಷ್ಟು ಹೆಚ್ಚು ಮಾಡ್ತಾನೆ ಮಾಡಲಿ, ನಾ ಇಲ್ಲೇ ಇರ್ತೀನಿ ಅಂತ ಕೊಟ್ಟಿರ್ತೀರನ? ನೋ ವೇ, ಅದು ಚಾನ್ಸೇ ಇಲ್ಲ. ಸರ್ಚ್ ಫಾರ್ ಅ ನ್ಯೂ ಫ್ಲ್ಯಾಟ್ ವಿತ್ ಲೆಸ್ ರೆಂಟ್. ನೋಡಿರಿ, ಹುಡ್ಕೋಡ್ಕೊಂತ ಎಲ್ಲಿ ಹೋಗ್ತೀರಿ? ಅವಾಗ ನೀವೇನು ಮಾಡಬೇಕು? ಒಬ್ಬ ಗುಡ್ ಫ್ರೆಂಡನ್ನು ಹುಡ್ಕೊಂಡು ಆವಾಗ ರೆಂಟಲ್ಲಿ ನೀವು ಏನು ಮಾಡ್ಕೋಬೇಕು, ಹಂಚಿಕೆ ಮಾಡ್ಕೊಂಡ್ರೆ ನಿಮಗೂ ಒಂದು ಸ್ವಲ್ಪ ಸೇವಿಂಗ್ ಆಗುತ್ತೆ. ಅಂದರೆ ರೂಮೆಂಟನ್ನು ಹುಡ್ಕೊಂಡು ರೂಮನ್ನು ಶೇರ್ ಮಾಡ್ಕೊ. ಆಪ್ಷನ್ ನಂಬರ್ ಎ ಈಸ್ ರೈಟ್. ದೆನ್ 9th ಕ್ವಶನನ್ನು ನೋಡೋಣ್ರಿ. ಯು ವೇರ್ ಗಿವನ್ ಅ ಟಾಸ್ಕ್ ಟು ಕಂಪ್ಲೀಟ್ ವಿತಿನ್ ಅ ವೀಕ್. ಅಂದ್ರೆ ಒಂದು ಟಾಸ್ಕ್ ಅದ, ಅದನ್ನು 1 ವೀಕ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು. ಸಡನ್ಲಿ ಯುವರ್ ಬಾಸ್ ಕಾಲ್ಡ್ ಆ್ಯಂಡ್ ಇನ್ಫಾರ್ಮ್ಡ್ ಯು ದ್ಯಾಟ್ ಹಿ ನೀಡ್ ದ ವರ್ಕ್ ಡನ್ ವಿತಿನ್ 2 days. ಒಂದು ವರ್ಕ್ ಅದ, ಅದನ್ನು 1 ವಾರದೊಳಗೆ ಕಂಪ್ಲೀಟ್ ಮಾಡ್ಬೇಕು. ಆದರೆ ನಿಮ್ಮ ಹೆಡ್ ಏನು ಮಾಡ್ತಾನೆ, ಕರೆದು ನಂಗೆ 2 ದಿವಸ ಬೇಕಪ್ಪ ಅಂತ ಹೇಳಿದಾಗ ನೀವೇನು ಮಾಡ್ತೀರಿ? ನಾಟ್ ಡೂ ವಿತಿನ್ 2 days ಆ್ಯಂಡ್ ಕಂಪ್ಲೀಟ್ ಇಟ್ ಇನ್ ದ ವೀಕ್ ಓನ್ಲಿ. ಅಂದ್ರೆ 2 ದಿವಸ ನೀವು ಮುಗಿಸಂಗಿಲ್ಲ, ಅವ್ನು ಹೇಳ್ರಿ ಬೇಕಾದ್ರೆ ಹೇಳೋಲ್ಲಕ್ಕ ನಾವು 1 ವಾರದಾಗ ಮುಗಿಸ್ತೀನಿ ಅನ್ನೋದೊಂದು ಒಂದೇ ಆಪ್ಷನ್. ಡೂ ವಿತಿನ್ 2 days ಬಟ್ ಆಸ್ಕ್ ಹೆಲ್ಪ್ ಫ್ರಾಮ್ ಅದರ್ಸ್. 2 ದಿನದಾಗ ಮುಗಿಸ್ತೀನಿ, ಆದ್ರೆ ಇನ್ನೊಬ್ಬರ ಸಹಾಯವನ್ನು ತೊಗೊತೀರಿ. ಡೂ ಆ್ಯಸ್ ಹಿ ರಿಕ್ವೆಸ್ಟೆಡ್ ಯು. ಅಂದ್ರೆ ನಾನು ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ತೊಗೋತೀರಿ. ಹೌದು, ಅವ್ನು ಹೇಳಿದ ಬಳಿಕ ಆರ್ಡ್ರ್ ಅದು ಹೌದಾ, ನಿಮ್ಮ ಮೇಲಿನ ಆಫೀಸರ್ದು ಹೆಡ್ ಮಾಡಿದ್ರೆ ಆರ್ಡ್ರ್ ಮಾಡ್ಯಾರ, ಅದೊಂದು ಆರ್ಡ್ರು ನೀವು ತೊಗೊಳಕೋಬೇಕು. ಆವಾಗ ನೀವೇನು ಮಾಡಬೇಕು? ನಾನು ಮಾಡೋಂಗಿಲ್ಲ, ನಾನು 1 ವಾರ ತೊಗೊತೀನಿ, ಅಥವಾ ಇನ್ನೊಂದು 4 ಮಂದಿ ನಂಗೆ ಜೊತೆಗೆ ಓಡಿಸ್ರಿ, ಅಥವಾ ಸರಿ ಇನ್ನೊಂದು 2-3 ದಿನ ಟೈಮ್ ಕೊಡ್ರಿ, ನಾನು ಮಾಡ್ತೀನಿ. ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲಿ. ಏನು ಮಾಡ್ಬೇಕು ರೀ? ರಿಕ್ವೆಸ್ಟ್ ಮಾಡ್ಬೇಕು. ವಾದ ವಿವಾದ ಕೇಳಿಬಾರ್ದು.
ರಿಕ್ವೆಸ್ಟ್ ಮಾಡ್ಕೋಬೇಕು. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ಡನ್. 10th ಕ್ವಶನನ್ನು ನೋಡಿರಿ. ಯು ಓನ್ಲಿ ನೋ ಹಿಂದಿ ಅಂದ್ರೆ ನಿನಗೆ ಓನ್ಲಿ ಏನು ಬರ್ತೈತಿ, ಒಟ್ಟು ಹಿಂದಿ ಅಷ್ಟೇ ಗೊತ್ತೈತಿ. ನೆಕ್ಸ್ಟ್ ಮಂತ್ ಯು ಆರ್ ಗೋಯಿಂಗ್ ಟು ತಮಿಳ್ನಾಡು ಅಂದ್ರೆ ನನಗೆ ಹಿಂದಿ ಅಷ್ಟೇ ಬರ್ತೈತಿ, ನನಗೆ ನೆಕ್ಸ್ಟ್ ಮಂತ್ ನಾನು ಏನು ಮಾಡತ್ತೀನಿ, ತಮಿಳ್ನಾಡಿಗೆ ಹೊಂಟೀನಿ. ಹೌದಾ? ಬಿಕಾಸ್ ಯು ಹ್ಯಾವ್ ಗಾಟ್ ಅ ಜಾಬ್ ದೇರ್. ನಿಮ್ಮ ಎಕ್ಸಾಮಿಗೆ ಬರೆಯೋಂಗೆ ಅಪ್ಲೈ ಆಗೋಂಗೆ ಕ್ವಶನ್ ಅದ ನೋಡ್ರಿ. ಇದು ಬೇರೆ ಬೇರೆ ಸ್ಟೇಟಿಗೆ ಎಕ್ಸಾಮ್ಗೆ ಹೋಗ್ತಿರ್ತೀರಿ, ಆ ರ್ಯಾಲಿ ಈ ರ್ಯಾಲಿ ಅಂತೇಳಿ. ಹೌದಾ? ಹೌದಿಲ್ಲ ಸರ್? ಅಲ್ಲಿ ಲ್ಯಾಂಗ್ವೇಜಸ್ ಹೆಂಗೆ ರೀ, ಏನು ಯಾವ ಭಾಷೆ ಇರುತ್ತೆ, ಅದಕ್ಕೋಸ್ಕರ ಕ್ವಶನ್ ನೋಡ್ರಿ ಏನದ. ನಿನಗೆ ಹಿಂದಿ ಅಷ್ಟೇ ಬರ್ತೈತಿ, ಆದರೆ ನಿನಗೆ ತಮಿಳ್ನಾಡು ಒಳಗೆ ಜಾಬ್ ಸಿಕ್ಕೈತೆ ಅಂದ್ರೆ ನೀ ಅಲ್ಲಿ ಹೋಗೋಗಿರ್ತಿ. ಅವಾಗ ನೀ ಏನು ಮಾಡ್ತಿ? ಗೋ ಆ್ಯಂಡ್ ಲರ್ನ್ ದೇರ್ ಲ್ಯಾಂಗ್ವೇಜಸ್ ವಿಲ್ ಸ್ಟೇಯಿಂಗ್ ದೇರ್. ಅಲ್ಲಿ ಇರುವವ್ರ ಜೊತೆಗೆ ಇದ್ದು ಅಲ್ಲಿಯ ಲ್ಯಾಂಗ್ವೇಜನ್ನು ಕಲ್ತ್ಕೋತೀನಿ. ಅಥವಾ ಸ್ಟಾರ್ಟ್ ವಿತ್ ಲರ್ನ್ ತಮಿಳ್ ಇಮಿಡಿಯೇಟ್ಲಿ. ಅಥವಾ ಆದಷ್ಟು ಒಟ್ಟನೆ ಆವಾಗಿಂದ ಅವಾಗ ಏನು ಮಾಡ್ತೀವಿ, ತಮಿಳ್ ಕಲಿಯೋಕ್ಕೆ ಟ್ರೈ ಮಾಡ್ತೀವಿ. ಲೀವ್ ದ ಜಾಬ್ ಬಿಕಾಸ್ ಯು ಕ್ಯಾನ್ ನಾಟ್ ಲರ್ನ್ ತಮಿಳ್. ಅಂದ್ರೆ ನಂಗೆ ತಮಿಳ್ ಬರೋಂಗಿಲ್ಲ, ಅದಕ್ಕೆ ನಾನು ಜಾಬ್ ಬಿಟ್ಟು ಹೊಂಟೀನಿ ಅಂತ ಮಾಡ್ತಾರೆ. ಅವಾಗ ಏನು ಮಾಡ್ತೀರಿ? ಸ್ಟಾರ್ಟ್ ವಿತ್, ನಿಮಗೆ ಜಾಬ್ ಸಿಕ್ಕತ್ತಂತಂದ್ರೆ ಅಲ್ಲಿ ಮಾತನಾಡುವಂತಹ ಭಾಷೆಯನ್ನು ಇಮಿಡಿಯೇಟಾಗಿ ಕಲಿಯೋಕ್ಕೆ ಟ್ರೈ ಮಾಡಬೇಕು. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಆದರೆ ಅಲ್ಲಿ ಜಾಬ್ ಆದ ನಂತರ ಅದು. ಹೌದಾ? ಈಗ ನೀವು ಹೊಂಟಿರಿ ಸರ, ಅಲ್ಲಿ ಭಾಷೆ ಹೆಂಗೆ ಏನು ಎತ್ತ, ಡೋಂಟ್ ವರಿ. ಆದಷ್ಟು ಹಿಂದಿ ಮಾತಾಡ್ತಿರ್ತಾರೆ ಎಲ್ಲರೂ ಒಂದು ಸ್ವಲ್ಪ. ಆದರೆ ಅಲ್ಲಿ ಜನರು ಹೆಲ್ಪ್ ಮಾಡ್ತಿರ್ತಾರೆ. ಸೊ ಗ್ರೂಪ್ ಆಗಿ ಹೋಗ್ರಿ, ಯೂಸ್ ಆಗುತ್ತೆ. ಓಕೆ, ಏನೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡಿ. ಡನ್. ಓಕೆ, 11th ಕ್ವಶನ್. ವಾಟ್ ವಿಲ್ ಯು ಡೂ ವಿತ್ ಆ್ಯನ್ ಎಂಟಿ ಪ್ಲಾಸ್ಟಿಕ್ ಬಾಟಲ್? ನಿಮ್ಮ ಮುಂದೊಂದು ಖಾಲಿ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಬರುತ್ತೆ, ಏನು ಮಾಡ್ತೀರಿ? ಸರ್, ಕ್ಯಾಪ್ ಫುಲ್ಲು ಫಿಟ್ ಹಾಕ್ತೀರಿ, ಜೋರು ಜಿಗಿತೀರಿ, ಟಬ್ ಅಂತ ಸೌಂಡ್ ಬರುತ್ತೆ. ನೋ, ಇಂಥದ್ದಲ್ಲ, ಸಣ್ಣ ಹುಡುಗರು ಬುದ್ಧಿ ಅಲ್ಲದು. ಅದಕ್ಕೆ ಅವ್ರು ಏನು ಕೇಳ್ತಾರೆ? ಇಂಥ ಕ್ವಶನ್ಸ್ ಕೇಳಿರ್ತಾರೆ. ಏನು ನೋಡಿರಿ, ಸೆಂಟ್ ಇಟ್ ಫಾರ್ ಅ ರೀಸೈಕ್ಲಿಂಗ್ ಅಂದ್ರೆ ಆ ವೇಸ್ಟ್ ಬಾಟಲನ್ನು ತೊಗೊಂಡು ರೀಸೈಕಲ್, ಅದನ್ನು ಮತ್ತೆ ಮರುಬಳಕೆಗೆ ಯೂಸ್ ಮಾಡ್ತೀರಿ. ಇಲ್ಲ ರೀಯೂಸ್ ಇಟ್ ಟು ಪಾಟ್ ಅ ಪ್ಲ್ಯಾಂಟ್. ಅದನ್ನು ನೀವು ಒಂದು ಬಾಟಲ್ ತೊಗೊಂಡು ರೀಸೈಕಲ್ ಮಾಡೋಕ್ಕೆ ಎಲ್ಲಿ ಹೋಗೋರು? ಹೌದಿಲ್ಲ? ಒಂದನೇ ಆಪ್ಷನ್. ಎರಡನೇದು, ಅದನ್ನೇನು ಮಾಡ್ತೀರಿ, ಅರ್ಧ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಒಂದು ಸಸಿಯನ್ನು ನೆಡ್ತೀವಿ ಅಂತೇಳಿ ಎರಡನೇ ಆಪ್ಷನ್. ಮೂರನೇದು, ಥ್ರೂ ಇಟ್ ದ ಡಸ್ಟ್ಬಿನ್ ಒಳಗೆ ಜಾಡಿಶ್ ಒದಿತೀರಿ, ಹತ್ರ ಹೋಗಿ ಬೀಳತತಿ ಸ್ಟೈಲ್ ಸರಿ. ನೋವೇ ಅಲ್ಲಿ ಏನು ಮಾಡ್ಬೇಕು ರೀ, ಫಸ್ಟಿಗೆ ಅದನ್ನು ಒಂದು ಯೂಸ್ಫುಲ್ಲಾಗಿ ಮಾಡ್ಕೋಬೇಕು. ಒಂದು ಆ ಬಾಟಲ್ ಇರುತ್ತಲ್ಲ, ಅದನ್ನು ಹಾಫ್ ಕಟ್ ಮಾಡ್ಕೊಂಡು ಇದರಲ್ಲಿ ಮಣ್ಣು ಹಾಕ್ಕೊಂಡು ಇದರಲ್ಲಿ ಸಸಿಯನ್ನು ನೆಡ್ತೀವಿ ಅಂತ ಹೇಳಬೇಕು. ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಅಂದರೆ ನ್ಯಾಚುರಲ್ ಆಗಿ ಥಿಂಕ್ ಮಾಡಬೇಕು, ನಮ್ಮ ಪ್ರಕೃತಿಗೆ ಯೂಸ್ ಆಗಬೇಕು, ಮಿಸ್ಯೂಸ್ ಆಗಬಾರ್ದು. ಡನ್. ಓಕೆ, ನೆಕ್ಸ್ಟು 12th ಕ್ವಶನ್ ನೋಡಿರಿ. ಐ ಆಲ್ವೇಸ್ ವಾಂಟ್ ವಾಟ್ ಐ ಡಿಮಾಂಡ್. ಅಂದರೆ ನಾನು ಯಾವಾಗಲೂ ಏನು ನಾ ಬಯಸ್ತೀನಿಲ್ಲ ಅದನ್ನು ನನಗೆ ಬೇಕು. ಯಾವಾಗಲೂ ಇನ್ನೇನು ಆರ್ಡರ್ ಮಾಡ್ತೀನಿಲ್ಲ, ಇದು ನನಗೆ ಬೇಕು. ಅದು ಏನು? ಸಮ್ಟೈಮ್ಸ್ ಅಥವಾ ಡಿಸ್ಅಗ್ರಿ, ಅಗ್ರಿ. ಅದು ನೀವು ಒಪ್ಕೊಂತೇನು ಅಂದ್ರೆ, ಒಂದೇನಪ್ಪ, ನಿನಗೆ ಒಂದು ಹಾಬಿ ಐತಿ, ನನಗಿದು ಬೇಕಂದ್ರೆ ಬೇಕು, ಇದೊಂದು ಹಾಬಿ. ಅದೇ ನಿನಗೆ ಯಾವಾಗಲೂ ಐತೋ, ಅಥವಾ ಇದನ್ನು ಅಗ್ರಿ ಮಾಡೋಂಗಿಲ್ಲ, ನನಗಿಲ್ಲ, ಅಥವಾ ಅಗ್ರಿ ಮಾಡ್ತೀನಿ, ಅಥವಾ ಸಮ್ಟೈಮ್ಸ್ ಯಾವಾಗ್ರಿ ಒಂದು ಸಲ ಹಿಂಗೆ ಮಾಡ್ತೀನಿ ಅಂತ ನಿನಗೇನೈತೆ ರೀ, ಇದು ಈ ರೀತಿ ಇರಬಾರ್ದು. ಡಿಸ್ಅಗ್ರಿ, ನನಗೆ ಈ ರೀತಿ ಬುದ್ಧಿ ಇಲ್ಲ, ನನಗಿದು ಬೇಕಂದ್ರೆ ಬೇಕು, ಕೈ ಮಾಡಿದ್ದು ಬೇಕಂದ್ರೆ ಬೇಕು, ಆ ಥರ ಹಾಬಿ ಇರಬಾರ್ದು. ಓಕೆ, ಸಿಕ್ಕಿದ್ರಲ್ಲೇ ತೃಪ್ತಿಯನ್ನು ಪಡ್ಕೊಂಡು ಆರಾಮಿರಬೇಕು. ಡನ್. ಓಕೆ, 13th ಕ್ವಶನ್. ಯು ಹ್ಯಾವ್ ಯುವರ್ ರೂಮೇಟ್ ಆರ್ ಫ್ರಮ್ ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಅಂತಂದ್ರೆ ನೀವು ರೂಮೇಟ್ ಆಗಿರಿ, ಬೇರೆ ಕಡೆ ರೂಮ್ ಮಾಡ್ಕೊಂಡಿರ್ತಿರಲ್ಲ, ಧಾರವಾಡ ಆ ಕಡೆ ಈ ಕಡೆ ಭಾಳಷ್ಟು ಕಡೆ ಇರ್ತೀರಿ. ಅಲ್ಲಿ ಇದ್ದಂತಹ ಸಮಯದಲ್ಲಿ ಇಬ್ಬರು ರೂಮೆಂಟ್ಗಳಲ್ಲಿ ಬೇರೆ ಕಲ್ಚರ್ದವ್ರು ಇರ್ತೀರಿ. ಓಕೆ, ಬೇರೆ ಕಲ್ಚರ್, ನಿಮ್ಮ ಕಡೆ ಬೇರೆ ಕಲ್ಚರು, ನಮ್ಮ ಕಡೆ ಬೇರೆ ಕಲ್ಚರ್, ಈ ಥರ ಇದ್ದವು. ಯುವರ್ ರೂಮೇಟ್ ಡಸ್ ನಾಟ್ ಲೈಕ್ ದ ವೇ ಯು ಕುಕ್ ಫುಡ್ ಆ್ಯಂಡ್ ಆಸ್ಕ್ ಯು ಟು ಪ್ರಿಪೇರ್ ಇನ್ ದ ಡಿಫ್ರೆಂಟ್ ಮೆಥಡ್. ಅಂದ್ರೆ ನಿಮ್ಮ ರೂಮೇಟ್ ಏನು ಮಾಡ್ತಾನೆ, ನೀ ಅಡುಗೆ ಮಾಡ್ತಿರ್ತಿರಲ್ಲ ರೂಮ್ನಾಗ, ನೀ ಮಾಡೋದು ಅವ್ನಿಗೆ ಇಷ್ಟ ಆಗೋದಿಲ್ಲ, ಬೇರೆ ಥರ ಮಾಡಪ್ಪ ಅಂತ ಅವ್ನು ನಿನಗೆ ಹೇಳ್ತಾನೆ. ಆವಾಗ ನೀ ಏನು ಮಾಡ್ತಿ? ಗೊತ್ತಾಯ್ತಲ್ಲ, ಇಬ್ಬರು ಬೇರೆ ಬೇರೆ ಇರ್ತೀರಿ. ಅಥವಾ ಫಾರ್ ಎಕ್ಸಾಂಪಲ್, ಒಬ್ಬರು ನಾನ್ ವೆಜ್ ತಿಂತೀರಿ, ಒಬ್ರು ವೆಜ್ ತಿಂತೀರಿ. ಅವಾಗ ಅವ್ನು ನಾನ್ ವೆಜ್ ಅಡುಗೆ ಮಾಡ್ತಿರ್ತಾನೆ, ಇವ್ ನಾನ್ ವೆಜ್ ತಿನ್ನಂಗಿಲ್ಲ. ಅವೇನು ಮಾಡ್ತಾನೆ, ನನಗೆ ತಿನ್ನಂಗಿಲ್ಲಪ್ಪ, ನೀವು ವೆಜ್ಜೇ ಮಾಡಬೇಕು. ಆವಾಗ ನೀ ಏನು ಮಾಡ್ತಿ ಅಂದರೆ ಇನ್ನೊಂದು ಥರ ಅರ್ಥ ಮಾಡಿ ನಿಮಗೆ ಹೇಳಿತ್ತು. ಓಕೆ, ಆವಾಗ ನೀ ಏನು ಮಾಡ್ತಿ? ಆಪ್ಷನ್, ಇಗ್ನೋರ್ ಹರ್ ಆ್ಯಂಡ್
ಕೀಪ್ ಪ್ರಿಪೇರಿಂಗ್ ಇನ್ ಯುವರ್ ಓನ್ ಮೆಥಡ್. ಇಗ್ನೋರ್ ಮಾಡ್ತಾರೆ, ಹುಡುಗ ಇರಲಿ ಹುಡುಗಿ ಇರಲಿ, ಬಿಡೋಪ್ಪ ನೀ ಏನು ಹೇಳ್ತಿ, ಬಿಡೋ ನೀ ಯಾಕೇನು ಹೇಳ್ತಾಳೆ, ನನ್ನ ಮಾಡ್ತೀನಿ ಅಡುಗೆ ಅಂತೇಳಿ ಒಂದು ಹಂಗೆ ಮಾಡ್ತೀರಿ. ಇಲ್ಲ ಅಡ್ಜಸ್ಟ್ ಕುಕಿಂಗ್ ಸ್ಟೈಲ್ ಟು ಹರ್ ಚಾಯ್ಸ್, ಅಡ್ಜಸ್ಟ್ ಮಾಡ್ಕೊತೀರಿ, ಅವರಿಗೂ ಹೆಂಗೆ ಇಷ್ಟ ಆಗುತ್ತಲ್ಲ ಆ ರೀತಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂತ ಒಂದು. ಅಥವಾ ಪ್ರಿಪೇರ್ ಫುಡ್ ಬೈ ಕಂಬೈನಿಂಗ್ ಬೋತ್ ಆಫ್ ಯುವರ್ ಸ್ಟೈಲ್, ಅಂದ್ರೆ ಇಬ್ಬರೂ ಸೇರಿಕೊಂಡು ಯಾವ ಥರ ಬೇಕಲ್ಲ ಆ ಥರ ಮಾಡ್ಕೊತೀವಿ. ಹೌದಿಲ್ಲ, ನೀ ಹೇಳಿದ ನಾ ಯಾಕೆ ಮಾಡಬೇಕು, ನಾ ಹೇಳಿದ ನೀ ಯಾಕೆ ಮಾಡಬೇಕು, ಡೋಂಟ್ ವರಿ, ಇಬ್ಬರೂ ಸೇರಿಕೊಂಡು ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೊತೀವಿ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 14th ಕ್ವಶನ್ ನೋಡಿರಿ. ಯು ಆರ್ ಥ್ರೆಡ್ಸ್ಲಿ ಆ್ಯಂಡ್ ಸರ್ಚಿಂಗ್ ಫಾರ್ ಅ ಬಾಟಲ್ ಆಫ್ ವಾಟರ್ ಟು ಡ್ರಿಂಕ್, ಬಟ್ ಯು ಹ್ಯಾವ್ ಟು ಗೆಟ್ ಅಪ್ ಇನ್ ಬಿಟ್ವೀನ್ ಇಂಪಾರ್ಟೆಂಟ್ ವರ್ಕ್. ಅಂದ್ರೆ ಒಂದು ಬಾಟಲ್ ನೀರು ಬೇಕಾಗೈತಿ ಕುಡಿಯೋಕೆ, ಆದ್ರೆ ಏನಾಗೈತಿ ಆ ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಅದ. ಹಾವೆವರ್ ಇನ್ ಫ್ರಂಟ್ ಆಫ್ ಯುವರ್ ದೇರ್ ಈಸ್ ಅ ಬಾಟಲ್ ಆಫ್ ಕಾಕ್ ಯು ವಿಲ್, ಅಂದ್ರೆ ಒಂದು ಇಂಪಾರ್ಟೆಂಟ್ ವರ್ಕ್ ನಡೆದ, ಅಲ್ಲಿ ನನಗೆ ಏನಾಗೈತಿ ನೀರು ಕುಡಿಯೋಕೆ ನಾನು ನೀರು ಹುಡುಕಾಡದಾನೆ, ಆದ್ರೆ ಮುಂದ್ಗಡೆ ಏನದೆ ಒಂದು ಬಾಟಲ್ ಒಳಗೆ ಕಾಕ್ ಅದ, ಅದನ್ನೇನು ಮಾಡ್ತೀವಿ, ಕೋಕ್ ಗೊತ್ತಾಯ್ತಲ್ಲ, ಕೋಕ್ ಹೋಗೋದು. ಓಕೆ, ಅವಾಗ ಏನು ಮಾಡ್ತೀರಿ ಅದನ್ನು ಕೇಳತ್ತಾನ. ಓಕೆ, ಡ್ರಿಂಕ್ ದ ಕೋಕ್, ಗೆಟ್ ಅಪ್ ಟು ಡ್ರಿಂಕ್ ದ ವಾಟರ್, ಟೆಲ್ ಯುವರ್ ಫ್ರೆಂಡ್ ಟು ಬ್ರಿಂಗ್ ದ ವಾಟರ್, ಅಂದ್ರೆ ಆ ಕೋಕನ್ನು ಕುಡಿತೀರಿ ಅಥವಾ ನೀರಿಗಾಗಿ ಹುಡುಕ್ತೀರಿ, ಇಲ್ಲ ಟೆಲ್ ಯುವರ್ ಫ್ರೆಂಡ್ ಟು ಬ್ರಿಂಗ್ ಅ ವಾಟರ್, ಅಂದ್ರೆ ನೀರಡಿಕೆ ಆದ ಮೇಲೆ ನಿಮ್ಮ ಫ್ರೆಂಡಿಗೆ ಹೇಳ್ತೀರಿ ಸ್ವಲ್ಪ ನೀರು ತಂದು ಕೊಡಪ್ಪ, ವರ್ಕ್ದಾಗ ಬ್ಯುಸಿ ಇದ್ದೀನಿ ಹೇಳೋಕ್ಕಾಗಂಗಿಲ್ಲ, ಸ್ವಲ್ಪ ನೀರು ತಂದು ಕೊಡಪ್ಪ ಅಂತ ಹೇಳ್ತೀರಿ, ರಿಕ್ವೆಸ್ಟ್ ಮಾಡ್ತೀರಿ. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನಂಗೆ ನೀರು ಬೇಕಾಗಿತ್ತು ಅಂದ್ರೆ ಮುಂದೆ ಪೆಪ್ಸಿ ಇಡ್ತಾರೆ ಅದನ್ನು ಕುಡಿತೀರ ಅಂತ ಕೇಳ್ತಾರೆ ಅವರು, ಹೌದಿಲ್ಲ? ಹಾಂ, ಡನ್. ಓಕೆ, ಡು ಯು ಥಿಂಕ್ ದ್ಯಾಟ್ ಎವ್ರಿ ಒನ್ ಶುಡ್ ಅಪ್ಗ್ರೇಡ್ ದೇರ್ ಸ್ಕಿಲ್ಸ್ ಆ್ಯಸ್ ಫಾರ್ ದ ನೀಡ್ ಆಫ್ ದ ಮಾರ್ಕೆಟ್, ಅಂದ್ರೆ ಈ ಸದ್ಯ ಸಿಚುವೇಶನ್ ಮಾರ್ಕೆಟಲ್ಲಿ ಏನು ನಡೀತಿದೆಯಲ್ಲ, ಮಾರ್ಕೆಟಲ್ಲಿ ಯಾವ ಥರ ಜಾಬ್ಸ್ ಅದಲ್ಲ ಆ ಥರ ಜಾಬ್ಸ್ ನಾವು ಹೋಗಿ ಪಿಕ್ ಮಾಡ್ಬೇಕಂದ್ರೆ, ನಾವು ಅದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ನಮ್ಮ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ. ಎಸ್ ಆರ್ ನೋ? ಇದಕ್ಕೆ ಕರೆನೋ ಸುಳ್ಳು? ಎಸ್. ಈಗ ಸದ್ಯ ನಮ್ಮನ್ನ ಸಿಚುವೇಶನ್ ಯಾವ ರೀತಿ ನಡೆದ ಸ್ಟೇಟಲ್ಲಿ ಸೆಂಟ್ರಲ್ಲಿ ಆ ರೀತಿ ನಾವು ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಡನ್. ಓಕೆ, ಈ ಥರ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ತಂದಿದ್ದೀನಿ. ಭಾಳಷ್ಟು ಇಷ್ಟ ಆಗಿದ್ದರೆ ನಿಮ್ಗೆ ಏನು ಮಾಡಬೇಕು, ಶೇರ್ ಮಾಡಿರಿ, ಮತ್ತೊಬ್ರಿಗೆ ಹೆಲ್ಪ್ ಆಗಲಿ. ಶೇರ್ ಆಗಿದ್ದರೆ ಅದೇ ರೀತಿ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಮುಖಾಂತರ ನೀವೇನಾದರೂ ಹೇಳ್ಬೋದು. ಡನ್. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ನಿಮ್ಮದು ಮತ್ತೆ ಇನ್ನಿತರ ನಿಮ್ಮದು ಇನ್ನೊಂದು ಕೆಲವೇ ದಿನಗಳಿಗೆ 8 ದಿನಗಳದ ಅಷ್ಟರೊಳಗೆ ನಿಮ್ಮದು ಫುಲ್ ರೆಡಿ ಮಾಡಿ ಕಳಿಸುವಂಥ ವ್ಯವಸ್ಥೆ ನನ್ನದು. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.